ನಿಮ್ಮ ಸಾಗರ್ ಕಂಡ್ರೆ ಎಷ್ಟು ಹುಷಾರಿದ್ದಾನೆ ಹುಡುಗ ಅಂದರೆ, ನನಗೆ ಅವ್ರ ಅಪ್ಪನ ಜೊತೆ ನಾನು ಜಗಳ ಮಾಡಿ 4 ವರ್ಷ ಆಗಿತ್ತು ಸರ್. ನಾನೇನು ಮಾಡಿದ್ದಲ್ಲ ಸ್ವಾಮೀಜಿ, ತಮ್ಗೆ ಗೊತ್ತಿದೆ ನಾನು ಎಷ್ಟು ನೇರವಾಗಿ. ನನ್ನ ಸಹೋದರ ನಯೀಮ್ ಇಲ್ಲಿ ಕೂರ್ತಿದ್ದಾರೆ. ಯಾರೋ ಹೇಳಿದ್ರು, ನಾನೇನೋ ಮಾಡಿದೆ, ಕೊನೆಗೆ ಅವರವರೇ ಅಡ್ಜಸ್ಟ್ ಆಗ್ತದೆ. ನನ್ನ ಮೇಲೆ ಗೂಬೆ ಕೂರಿಸ್ಬಿಟ್ಟು. ಇದು ತುಂಬಿದ ಸಭೆ ಸ್ವಾಮೀಜಿ, ಭಗವಂತನ ಸಭೆ ಇದು. ತಾವು ಭಗವಂತನ ರೂಪದಲ್ಲಿದ್ದೀರಿ, ಅದನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ, ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಶೈಲೇಂದ್ರ ಬಿಳ್ದಾಳೆ ಅಂಥ ಹುಡುಗ, ನಾನು ಮೊನ್ನೆ ಹೇಳಬೇಕಲ್ಲ ಅಂತ ಅವ್ರಿಗೆ ಫೋನ್ ಮಾಡಿದ್ರೆ, ಆತ ಏನು ಮಾಡ್ದ ಅಂದರೆ ಸ್ವಾಮೀಜಿ, ಅಣ್ಣ ನಮ್ಮ ಅಪ್ಪಾಜಿ ಇಲ್ಲೇ ಇದ್ದಾರೆ ಕೊಡ್ತೀನಿ ಅಂತ ಕೊಟ್ಟು, ಆತನೂ ಕೂಡ ಅದನ್ನು ಅಷ್ಟೇ ಪಾಸಿಟಿವ್ ಆಗಿ ತೆಗೆದುಕೊಂಡ್ರು. ಇವತ್ತು ಬೀದರ್ಗೆ ಒಂದು ಹೊಸ ಸೆಕೆ ಆರಂಭ ಆಗಿದೆ. ನಿಮ್ಮ ಡಬ್ಲಿಂಗ್ ಲೈನನ್ನು ಸ್ವಾಮೀಜಿ ಹೈದರಾಬಾದ್ನಿಂದ ಇಲ್ಲಿವರೆಗೂ ಡಬ್ಲಿಂಗ್ ಲೈನ್ಗೆ ಅಪ್ರೂವಲ್ ಕೊಡ್ತಾಯಿದ್ದೀವಿ. ಸುಮಾರು ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಕೂಡ ನಾವು ಆಧುನೀಕರಣ ಮಾಡ್ತಾಯಿದ್ದೀವಿ. ಗೂಡ್ ಶೆಡ್ಡು ನಿಮ್ಮ ಬೀದರ್ ಒಳಗಡೆ ಇತ್ತು ಸ್ವಾಮೀಜಿ, ಹೋಗೋದು ಬರೋದು ಕಷ್ಟ ಆಯಿತು. ಅದಕ್ಕೆ ಖಾನಾಪುರದಲ್ಲಿ ಮಾಡಿ ಇಲ್ಲಿ ಬೆಳೀತಕ್ಕಂಥ ನಿಮ್ಮ ಏನು ಸಕ್ಕರೆ ಇದೆ, ಬೇರೆ ಬೇರೆ ಇದಿದೆ, ಇವೆಲ್ಲವೂ ಕೂಡ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸ್ವಾಮೀಜಿ. ಈಗಾಗಲೇ 2 ಬೈಪಾಸ್ ಮುಡಿದ್ದೀವಿ. ನನಗನ್ನಿಸ್ತದೆ, ನಾನು ಕುಷ್ಟಗಿಯಲ್ಲಿ ನಿಮ್ಮ ತಳಕಲ್ಲು ಮತ್ತು ವಾಡಿ 200 ಚಿಲ್ಲರೆ ಕಿಲೋಮೀಟ್ರ್ನಲ್ಲಿ 50-60% ಮುಗಿದಿದೆ ಸ್ವಾಮೀಜಿ.